ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿಯ ಸಮೀಪ ನಗರಸಭೆಯಿಂದ ಸೇತುವೆ ಕಾಮಗಾರಿಯನ್ನು ನಡೆಸಿ ಸುಮಾರು ತಿಂಗಳುಗಳ ಕಳೆದರೂ ಸಹ ಕಾಮಗಾರಿ ನಡೆಸಲು ತೆಗೆದ ಮಣ್ಣಿನ ದಿಬ್ಬವನ್ನು ಗುತ್ತಿಗೆದಾರ ವಿಲೇವಾರಿ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದು ಇದರಿಂದ ಸುಗಮ ಸಂಚಾರಕ್ಕೆ ತೊಡಕಾಗಿದೆ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇಲ್ಲೆಲ್ಲ ಜನ ಬಿದ್ದೋಗ್ತಾರೆ. ಇಲ್ಲಿ ಲೆವೆಲ್ ಆಗಿಲ್ಲ, ಈ ಲೆವೆಲ್ ಮಾಡಬೇಕು, ಈ ಮಣ್ಣು ಎತ್ತಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಕಾಮಗಾರಿ ಪೂರ್ಣಗೊಂಡ ನಂತರ ರಸ್ತೆಯು ಸಮತಟ್ಟ ಮಾಡದೆ ನಿರ್ಲಕ್ಷ್ಯ ವಹಿಸಿರುವುದರಿಂದ ಈ ಮಾರ್ಗದಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯಗೊಂಡಿರುವ ಘಟನೆ ನಡೆದಿದೆ. ಈ ಭಾಗದಲ್ಲಿ ಅನುದಾನಿತ ಶಾಲೆ ಇದ್ದು ವಿದ್ಯಾರ್ಥಿಗಳು ಈ ಮಾರ್ಗದಲ್ಲಿ ಸಂಚರಿಸುವುದರಿಂದ ರಸ್ತೆಯ ಮಣ್ಣಿನ ದಿಬ್ಬ ಇದ್ದು ವಿದ್ಯಾರ್ಥಿಗಳು ಓಡಾಡಲು ತೊಂದರೆಯಾಗಿದೆ. ಸೇತುವೆ ಕಾಮಗಾರಿ ಆರಂಭಿಸಲು ತೆಗೆದ ಕಲ್ಲುಗಳು ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದು ಅದನ್ನು ತೆರವುಗೊಳಿಸುವ ಕೆಲಸವನ್ನು ಗುತ್ತಿಗೆದಾರ ಮಾಡಿಲ್ಲ. ನಗರಸಭೆ ಅಧಿಕಾರಿಗಳು ಇದಕ್ಕೆ ನಮಗೆ ಸಂಬಂಧ ಇಲ್ಲವೆಂದು ವರ್ತಿಸುತ್ತಿದ್ದಾರೆ ಎಂದು ನಾಗರಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಗರಸಭೆ ಕಮಿಷನರ್ಗೆ ಈ ಮೂಲಕ ಸಾರ್ವಜನಿಕರ ಪರವಾಗಿ ಒತ್ತಾಯ ಮಾಡುವುದೇನೆಂದರೆ ಆದಷ್ಟು ಬೇಗ ಈ ರಸ್ತೆಯನ್ನು ಲೆವೆಲ್ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಸಾರ್ವಜನಿಕರು. ಅದೇ ರೀತಿ ಸೇತುವೆ ಕಾಮಗಾರಿ ನಡೆಸುವ ಸಲುವಾಗಿ ನೀರು ಮುಂದೆ ಸಾಗಬಾರದು ಎಂದು ಚರಂಡಿಯಲ್ಲಿ ಮಣ್ಣು ಹಾಕಿದ್ದು ಅದನ್ನು ಸಹ ತೆಗೆದು ಹಾಕಿಲ್ಲ. ಮಳೆಗಾಲದಲ್ಲಿ ತಗ್ಗು ಪ್ರದೇಶದಲ್ಲಿ ಕೊಳಚೆ ನೀರು ನುಗ್ಗುವ ಭೀತಿ ಆವರಿಸಿದೆ ಎಂದು ನಾಗರಿಕರು ನಗರಸಭೆಯ ಅಧಿಕಾರಿಗಳ ಕಾರ್ಯವೈಖರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಖ್ಯ ರಸ್ತೆಯಿಂದ ಈ ರಸ್ತೆ 7-8 ವಾರ್ಡ್ಗಳಿಗೆ ಸಂಪರ್ಕ ಆಗುವಂಥ ರಸ್ತೆ ಇದು. ಗುತ್ತಿಗೆದಾರ ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಗುತ್ತಿಗೆದಾರ ಯಾರು ಅಂತ ನಮಗೆ ಗೊತ್ತಿಲ್ಲ. ಇದರ ಕಾಮಗಾರಿಕೆ ವೆಚ್ಚ ಎಷ್ಟು ಅಂತ ನಾಮಫಲಕನೂ ಹಾಕಿಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ಸಾರ್ವಜನಿಕರ ಪರವಾಗಿ ವಿದ್ಯಾರ್ಥಿಗಳ ಕ್ಷೇಮದ ಯೋಚನೆಯಿಂದ ನಾನು ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಆಡಳಿತ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರಸ್ತೆ ಸಂಚಾರಕ್ಕೆ ತೊಡಕಾಗಿರುವ ಮಣ್ಣಿನ ದಿಬ್ಬ ವಿಲೇವಾರಿ ಮಾಡಿ ಚರಂಡಿಯನ್ನು ಸ್ವಚ್ಛಗೊಳಿಸಿ ರಸ್ತೆ ಸಮತಟ್ಟು ಮಾಡಿ ನಾಗರಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ರಾಜ್ಯ ಜೆಡಿಎಸ್ ಕಾರ್ಮಿಕ ವಿಭಾಗದ ಪ್ರಧಾನ ಕಾರ್ಯದರ್ಶಿ ರಾಮತುಲ್ಲಾ ಒತ್ತಾಯಿಸಿದ್ದಾರೆ. ವರದಿ ತಮೀಂ ಪಾಷಾ, ಶಿಡ್ಲಘಟ್ಟ. ನಗರಸಭೆಯ ಕಮಿಷನರು ಮತ್ತು ನಗರಸಭೆಯ ಆಡಳಿತ ಅಧಿಕಾರಿಗಳಾದಂಥ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಾವು ಮನವಿ ಮಾಡೋದು ಏನು ಅಂತಂದರೆ, ಈ ಒಂದು ಕೆಲಸ ಆಗಿ ಸುಮಾರು 2-3 ತಿಂಗಳಾಯಿತು. ಚೆನ್ನಾಗಿದ್ದಂಥ ರಸ್ತೆಯನ್ನು ಮೋರಿ ಹಾಕೋ ಮುಖಾಂತರ ಅದು ರಸ್ತೆ ಕೆಟ್ಟೋಗಿದೆ. ನಮ್ಮ ಮನವಿ ಏನು ಅಂತಂದರೆ ಈ ರಸ್ತೆಯನ್ನು ಲೆವೆಲ್ ಮಾಡಬೇಕು. ಯಾಕೆ ಅಂದರೆ ಶಾಲೆ ಇದೆ, ಶಾಲಾ ಮಕ್ಕಳು ತಿರುಗಾಡೋ ಜಾಗ ಇದು.